ನಮಸ್ಕಾರ, ನನ್ನ ಹೆಸರು ಅಶೋಕ್ ಅಂತ. ನಾನು ಈ ಗೌರ್ಮೆಂಟ್ ಟೂಲ್ ರೂಮ್ ಟ್ರೈನಿಂಗ್ ಸೆಂಟ್ರಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಸುಮಾರು ಒಂದು 1983 ನಾನು ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಆಗಿ ಇಲ್ಲಿ ಸೇರಿಕೊಂಡೆ. ಸೊ ಅವ್ರ ಮೂಲಕ SLC ಆದಮೇಲೆ ನಾನು ಟ್ರೈನಿಂಗ್ ಸೇರಿಕೊಂಡ ನಂತರ ನಾನು ಇಲ್ಲೇ ಟ್ರೈನಿಂಗ್ ಮಾಡಿ 83ರಿಂದ 87 ತನಕ ಟ್ರೈನಿಂಗ್ ಮಾಡಿ ಸಕ್ಸಸ್ಫುಲ್ಲಾಗಿ ಕಂಪ್ಲೀಟ್ ಮಾಡಿ ನಂತರ ಬೇರೆ ಬೇರೆ ಕಡೆ ಕೆಲಸ ಮಾಡಿದೆ. ಮತ್ತು ಈಗ 1998 ನನಗೆ ಇಲ್ಲಿ ಮತ್ತೆ ಚಾನ್ಸ್ ಸಿಕ್ತು. ಕಾಲ್ ಮಾಡಿದರು. 98 ಬಂದೆ. 98ರಿಂದ ಇಲ್ಲಿವರೆಗೂ ಅಂದರೆ 2025 ಸರ್ವಿಸ್ ಮಾಡಿದ್ದೀನಿ. ಇವತ್ತು ನಾನು ರಿಟೈರ್ಡ್ ಆಗ್ತಾಯಿದ್ದೀನಿ. ನಾನು ಇಲ್ಲಿ ಭಾಳಷ್ಟು ಏರುಪೇರುಗಳನ್ನೆಲ್ಲ ದಾಟಿಕೊಂಡು ಈ ಹಂತಕ್ಕೆ ಬಂದಿದ್ದೀನಿ. ನಾನು ಸೇರಿಕೊಂಡಾಗ ಟೆಕ್ನಿಷಿಯನ್ ಗ್ರೇಡ್ ಅಂತ ಇದ್ದೆ. ಇವತ್ತು ನಾನು ಫೋರ್ಮೆನ್ ಗ್ರೇಡಲ್ಲಿ ರಿಟೈರ್ಡ್ ಆಗ್ತಾಯಿದ್ದೀನಿ. ನನಗೆ ಇದ್ರ ಬಗ್ಗೆ ಸ್ವಲ್ಪ ಹೆಮ್ಮೆನೇ ಇದೆ. ಯಾಕೆಂದರೆ ನಾನು ಈ ಮಟ್ಟಕ್ಕೆ ಬರಬೇಕಾದ್ರೆ ನಮ್ಮ ಮಾವ, ನಮ್ಮ ಅತ್ತೆ ಅವರು ಕಾರಣ, ಮುಖ್ಯವಾಗಿ ನಮ್ಮೆಲ್ಲ ಅಧಿಕಾರಿಗಳು ಕಾರಣ. ನಾನು ಸುಮಾರು ಅಧಿಕಾರಿಗಳ ಕೆಳಗಡೆ ಕೆಲಸ ಮಾಡಿದ್ದೀನಿ, ಪಾಠನೂ ಕಲ್ತಿದ್ದೀನಿ. ಅವ್ರು ಏನೇನು ಹೇಳ್ಕೊಟ್ಟಿದ್ದಾರೆ ಎಲ್ಲ ಕಲಿತು ನನ್ನ ಎಕ್ಸ್ಪೀರಿಯೆನ್ಸು ಎಲ್ಲ ರೂಢಿಸ್ಕೊಂಡು ಈ ಮಟ್ಟಕ್ಕೆ ಬಂದಿದ್ದೀನಿ. ನಾನು ಸುಮಾರು ಇಲ್ಲಿ ನಂದು ಪ್ರೊಫೆಷನಲ್ ಏನಂದರೆ ಟೂಲ್ ಆ್ಯಂಡ್ ಡೈ ಮೇಕ್ ಅಂತ. ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಅಂದರೆ ಇದು ಆಗಿನ ಕಾಲದಲ್ಲೇ ಇದೊಂದು ಕೋರ್ಸ್, ಇದು ಡಿಪ್ಲೊಮೊ ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಅಂತ. ಈ ಪ್ರೊಫೆಷನಲ್ಲೇ ನನಗೆ ಇಷ್ಟ ಇದ್ದಿದ್ದು ಇದೇ ಇದು ಲೈನು. ಹೀಗೆ ಕಂಟಿನ್ಯೂ ಮಾಡ್ಕೊಂಬಂದೆ. ಇವತ್ತು ರಿಟೈರ್ಡ್ ಆಗ್ತಾ ಇರೋದು ಇದೇ ಪ್ರೊಫೆಷನಲ್ಲೇ ರಿಟೈರ್ಡ್ ಆಗ್ತಾಯಿದ್ದೀನಿ. ಬಟ್ ಐ ಆಮ್ ರಿಯಲಿ ಪ್ರೌಡ್ ಆಫ್ ದಿಸ್ ಇನ್ಸ್ಟಿಟ್ಯೂಟ್. ತುಂಬ GTTC ಅಂದರೆ ಇವತ್ತು ನಾವು ಈ ಸ್ಟೇಜಿಗೆ ಇರಬೇಕಾದ್ರೆ GTTCನೇ ಕಾರಣ. ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಅಂದರೆ ಅವಾಗ ಟೂಲಿಂಗ್ ಡಿಪಾರ್ಟ್ಮೆಂಟು ತುಂಬ ಸ್ಟ್ರಾಂಗ್ ಇತ್ತು. ಆಮೇಲೆ ಮಾರ್ಕೆಟಿಂಗು ಹಾಗೆ ಇತ್ತು. ಆಟೋಮೊಬೈಲ್ ಇಂಡಸ್ಟ್ರಿ ಆರ್ಡರ್ಸ್ ಬರೋದು, ಆಮೇಲೆ ಕಮರ್ಷಿಯಲ್ ಆರ್ಡರ್ಸ್ ಬರೋದು, ಲೈಕ್ ಫಿಲಿಪ್ಸು ಇದು ಈಗ ಹೈಲೈಟ್ಸ್ ಸ್ಟ್ರೀಟ್ ಲೈಟ್ ಬರ್ತೇವೆ ನೋಡಿ, ಅದಕ್ಕೆ ಫಿಲಿಪ್ಸ್ದು ಇದಕ್ಕೆಲ್ಲ ಅದು ಡೈಕಾಸ್ಟಿಂಗ್ ಟೂಲ್ ಅಂತ ಬರುತ್ತೆ. ಅದು ಕವರ್ಸ್ ಎಲ್ಲ ಮಾಡ್ತಾಯಿದ್ದೆ. ಟೂಲ್ ಆ್ಯಂಡ್ ಡೈ ಮೇಕಿಂಗ್ ಅಂದರೆ ತುಂಬ ಟೂಲ್ಸ್ಗಳು ಮಾಡಿಬಿಟ್ಟಿದ್ದೀವಿ ನಾವು. ಮಾರುತಿಗೆ ಮಾಡಿದ್ದೀವಿ, ಮಾರುತಿ ಸುಜುಕಿ, ಹೀರೋ ಹೋಂಡಾಗೆ ಕಂಪ್ನಿಗಳಿಗೆ. ಆಮೇಲೆ ಡೈಕಾಸ್ಟಿಂಗ್ ಡೈಸ್ ಮಾಡಿದ್ದೀವಿ. ಆಮೇಲೆ ಈಗ ಇತ್ತೀಚೆಗೆ ನಾವು ಬೆಸ್ಕಾಮ್ದು ಸೀಲ್ ಮಾಡ್ತಾಯಿದ್ದೀವಿ. ಸೀಲ್ ಬಂದು ಆ ಟೂಲ್ ನಾನೇ ಮಾಡಿರೋದು. ಈಗ ಆಲ್ಮೋಸ್ಟ್ 60 ಲಕ್ಷ ಪ್ರೊಡಕ್ಷನ್ ತೆಗೆದಿದ್ದೀವಿ ಆ ಟೂಲಲ್ಲಿ. ನಮ್ಮ ಈ ಟೂಲಿಂಗ್ ಹಿಸ್ಟ್ರಿನಲ್ಲಿ ಅಷ್ಟು ಲಾಂಗ್ ಲೈಫ್ ಟೂಲ್ ಬರೋದೇ ಇಲ್ಲ. ಬಟ್ ಆ ಥರ ಕ್ವಾಲಿಟಿ ನಾನು ಟೂಲ್ ಮಾಡಿಕೊಟ್ಟಿದ್ದೀನಿ. ಬಟ್ ಸ್ಟಿಲ್ ಅದು ಏನಂದರೆ ಆ ಪ್ರೊಡಕ್ಷನ್ ರನ್ ಆಗ್ತಾಯಿದೆ. ಇನ್ನೂ 15 ಲಕ್ಷ ಕಾಂಪೋನೆಂಟ್ ರಿಕ್ವೈರ್ಮೆಂಟ್ ಇದೆ. ಟೂಲಿಂಗ್ ಆದ ನಂತರ ಬೇರೆ ಬೇರೆ ಕೆಲಸಗಳು ಮಾಡಿದ್ದೀನಿ. ಲೈಕ್ ನಾನು ಪ್ಲ್ಯಾನಿಂಗ್ ಡಿಪಾರ್ಟ್ಮೆಂಟಿಗೆ ಬಂದೆ. ಪ್ಲ್ಯಾನಿಂಗ್ ಡಿಪಾರ್ಟ್ಮೆಂಟಲ್ಲಿ IAS ಅವರು ಜಾಬು, ಆಮೇಲೆ ಲಿಯೋಸ್ದು, ADAದು, HALದು ಸಾಕಷ್ಟು ಕ್ರಿಟಿಕಲ್ ಜಾಬ್ಸ್ ಎಲ್ಲ ಹ್ಯಾಂಡಲ್ ಮಾಡಿದ್ದೀನಿ. ಅಂದರೆ ಪ್ರೋಸೆಸ್ ಆ್ಯಂಡ್ ಪ್ಲ್ಯಾನಿಂಗ್ ಎಲ್ಲ ಮಾಡಿ ನಾನು ಎಲ್ಲ ಮಾಡಿಸ್ಬಿಟ್ಟು ರಾ ಮೆಟೀರಿಯಲಿಂದ ಹಿಡಿದು ಫಿನಿಶ್ ಪ್ರಾಡಕ್ಟ್ ತನಕ ತೊಗೊಂಬಂದು ಅಫ್ಕೋರ್ಸ್ ನಾನು ಡಿಸ್ಪ್ಯಾಚ್ ಕೂಡ ಮಾಡಿದ್ದೀನಿ ಸುಮಾರು ಕಾಂಪೋನೆಂಟ್ಸು. ಸೊ ಇದರಿಂದ ನನಗೆ ರಿಯಲ್ ಐ ಫೀಲ್ ಪ್ರೌಡ್ ಆಫ್ ಇಟ್. ಯಾಕೆಂದರೆ ಈ ಲೈನಿಗೆ ಬಂದಿರೋದು ನನಗೊಂಥರ ಸಾರ್ಥಕತೆ ಅಂತ. ನಾನು GTTCಯಿಂದ ಸುಮಾರು ಪಾಠ ಕಲ್ತಿದ್ದೀನಿ, ಸುಮಾರು ನಾಲೆಜ್ ಗೇನ್ ಮಾಡ್ಕೊಂಡಿದ್ದೀನಿ. ಆಮೇಲೆ ನಾನು GTTCಯಿಂದ ತೊಗೊಂಡು ಹೋಗೋದು ಏನು ಅಂತಂದರೆ ಸಮಾಜದಲ್ಲಿ ಒಂದೊಳ್ಳೆ ಗೌರವವಾಗಿ ಹೋಗ್ತಾಯಿದ್ದೀನಿ. ಅದೊಂದು ನನಗೊಂದು ಐಡೆಂಟಿಫಿಕೇಷನ್ ಸಿಕ್ಕಿದೆ ಫ್ರಮ್ GTTCಯಿಂದ. ಈಗ ನಾನು ಅಶೋಕ್ ಅಂತ ಸುಮ್ಮನೆ ಐಡೆಂಟಿಫೈ ಮಾಡ್ಕೊಳಕ್ಕಾಗಲ್ಲ, ಯಾರೂ ಮಾಡಲ್ಲ. ಸೊ GTTC ಅಂದ ತಕ್ಷಣ ನಾವು ಹೊರಗಡೆ ಹೋದ್ರೂ ತುಂಬ ರೆಸ್ಪೆಕ್ಟ್ ಕೊಡ್ತಾರೆ ಎಲ್ಲ. ನಾನು ಸುಮಾರು ಕಂಪ್ನಿಗಳು ಹೋಗಿದ್ದೀನಿ. ಈಗ ನಾವು KSDL ಇದೆ, ಸೋಪ್ ಫ್ಯಾಕ್ಟ್ರಿ, ಅವ್ರಿಗೆಲ್ಲ ಅವರು ಜನರಲ್ ಮ್ಯಾನೇಜರೆಲ್ಲ ಸುಮಾರು ಅಪ್ರಿಷಿಯೇಟ್ ಮಾಡಿದ್ದಾರೆ ನಮ್ಮ ವರ್ಕ್ ಬಗ್ಗೆ. ನಾನು ಅವಾಗ ಸುಮಾರು ಅದು ಹೋಗಿ ಟ್ರಯಲ್ಸ್ ಮಾಡ್ತಾಯಿದ್ದೆ, ತೊಗೊಂಡೋಗಿ ಸಪ್ಲೈ ಮಾಡ್ತಾಯಿದ್ದೆ, ಅವ್ರ ಹತ್ರ ಇಂಟ್ರ್ಯಾಕ್ಟ್ ಮಾಡ್ತಾಯಿದ್ದೆ ಕಸ್ಟಮರ್ ಹತ್ರ ಎಲ್ಲ. ಅವರೆಲ್ಲ ತುಂಬ ಖುಷಿ ಆಗ್ತಾಯಿದ್ರು. ಬಟ್ ಅವರು ನಮ್ಮ ಸುಮಾರು ಸಲಹೆಗಳು ಕೇಳ್ತಾಯಿದ್ರು. ಹೆಚ್ಚು ಕಡಿಮೆ ಒಂದು 200 ಡೈ ಮಾಡಿದ್ದೀನಿ. ಪ್ಲಾಸ್ಟಿಕ್ ಮೋಲ್ಡ್ಸು, ಡೈ ಕ್ಯಾಸ್ಟಿಂಗು, ಪ್ರೆಸ್ ಟೂಲ್ಸ್, ಪ್ರೆಸ್ ಕಾಂಪೊನೆಂಟ್ಸು. ಇದು ಬಿಟ್ಟು ಏರೋಸ್ಪೇಸ್ ಕಾಂಪೊನೆಂಟ್ಸು ಫಾಲೋಅಪ್ ಮಾಡಿ ಟು ಬೆಸ್ಟ್ ಆಫ್ ಮೈ ನಾಲೆಜ್ ನಾನು ಒಂದು ಪ್ರೊಡಕ್ಷನ್ ಮಾಡಿಸ್ಕೊಟ್ಟಿದ್ದು. ಅಲ್ಲ, ನಾನು ಕೇಳ್ಕೊಳ್ಳೋದು ಇಷ್ಟ. GTTC ಇಟ್ಸ್ ಇದು ಈಗೆಲ್ಲ ಹೇಳ್ತಾರೆ ಈಗಿನ ಮಾರ್ಕೆಟಲ್ಲಿ ಸ್ಟಾರ್ಟಪ್ಪು, ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳ್ತಾರೆ.
ಬಟ್ ನಾನು GTTC ಸೇರಿದಾಗ 83ರಲ್ಲಿ ಇದು ಇಂಡೋ ಡ್ಯಾನಿಷ್ ಪ್ರಾಜೆಕ್ಟು ಇದು ಆಗಲೇ ಸ್ಟಾರ್ಟಪ್ ಆಗಿತ್ತು. ಸ್ಕಿಲ್ ಡೆವಲಪ್ಮೆಂಟ್ ಆಗಲೇ ಇತ್ತು. ಇದು ಈಗ ಹೊಸದಾಗಿ ಹೊಸ ಮಾರ್ಕೆಟ್ ಏನದ ಸ್ಕಿಲ್ ಡೆವಲಪ್ಮೆಂಟು ಸ್ಟಾರ್ಟಪ್ಪು ಅಂತ ಹೇಳ್ತಾರೆ. ಆಗಲ್ಲ, ನಾವೆಲ್ಲ ಆಗಿಂದಲೇ ಒಂದು ಡಿಸಿಪ್ಲೈನ್ಡ್ ಆಗಿ ನಮಗೆ ಎಲ್ಲ ಹೇಳ್ಕೊಡೋರು. ಆಮೇಲೆ ತುಂಬ ಸ್ಟ್ರಿಕ್ಟ್ ಆಗಿತ್ತು. ಅವಾಗ ನಾವು ನಮ್ಮ ಸ್ಕಿಲ್ ಅಂದರೆ ನಾವು ಈಗೆಲ್ಲ CNC ಮಿಷಿನ್ಸ್ ಬಂದಿದೆ, ಕಂಪ್ಯೂಟರ್ ಬಂದಿದೆ, ಕ್ಯಾಡ್ ಕ್ಯಾಮ್ ಬಂದಿದೆ, ಡಿಸೈನ್ ಆಟೋ ಕ್ಯಾಡ್ ಅಂತಾರೆ, ಮಾಸ್ಟರ್ ಕ್ಯಾಮ್ ಅಂತಾರೆ. ನಾವೆಲ್ಲ ಆವಾಗೆಲ್ಲ ಕೈಯಲ್ಲಿ ಡ್ರಾಯಿಂಗ್ ಮಾಡಿ ಡಿಸೈನ್ ಮಾಡಿ ಆಮೇಲೆ ಡಿಸೈನ್ ಪ್ರಕಾರ ಟೂಲ್ ಡೆವಲಪ್ ಮಾಡಿಬಿಟ್ಟು ಆಮೇಲೆ ಟ್ರಯಲ್ಸ್ ಮಾಡಿ ಕಾಂಪೊನೆಂಟು ಕಸ್ಟಮರ್ ಕೊಡ್ತಾಯಿದ್ವಿ. ಸೊ ದಟ್ ಈಸ್ ಕಾಲ್ಡ್ ಸ್ಕಿಲ್. ಇವತ್ತಿನ ಸ್ಕಿಲ್ ಅದ ಮೇಡಮ್. ಇದು ಸ್ಕಿಲ್ಲು ಇವತ್ತಿಂದು ಕಂಪ್ಯಾರಿಟಿವ್ಲಿ 25% ಇಲ್ಲ ಸ್ಕಿಲ್ ಇವಾಗ. ಈಗ ಈವನ್ ಆರ್ಡಿನರಿ ಪರ್ಸನ್ ಕ್ಯಾನ್ ಆಪ್ರೇಟ್ CNC ಮಿಷಿನ್. ಏನು ಪ್ರೋಗ್ರಾಮ್ ಬರುತ್ತೆ, ಅಲ್ಲಿ ಒಂದು ಜಾಬ್ ಇಡ್ತಾರೆ, ಪ್ರೋಗ್ರಾಮ್ ಮಾಡ್ತಾರೆ, ಅದು ಬಾಡಿಗೆ ಅದು ಹೋಗುತ್ತೆ. ಜಾಬ್ ಟೈಮಿಂಗ್ಸ್ ಇರುತ್ತೆ, ಫಿನಿಷ್ ಆಗಿದ ತಕ್ಷಣ ಎತ್ತಿಡ್ತಾರೆ. ಬಟ್ ನಾವು ಹಾಗಲ್ಲ, ಕೈಯಲ್ಲಿ ಆಪ್ರೇಟ್ ಮಾಡ್ತಾಯಿದ್ವಿ. ರಾ ಮೆಟೀರಿಯಲ್ನಿಂದ ಹಿಡಿದು ನಾವೇ ಮಿಷಿನಿಂಗ್ ಮಾಡಿ, ನಾವೇ ಅಸೆಂಬ್ಲಿ ಮಾಡಿ, ನಾವೇ ಟ್ರಯಲ್ ಮಾಡಿ ಪ್ರಾಡಕ್ಟ್ ತೆಗಿತಾಯಿದ್ವಿ. ಸುಮ್ಮನೆ ನಾನು ಟೂಲ್ ಮೇಕರ್ ಅಂದ್ಬಿಟ್ಟು ಈಗ ಏನಾಗಿದೆ ಅಂದರೆ ಈ ಟೂಲ್ ಮೇಕರ್ ಬರ್ತಾರೆ, ಇಂಟ್ರೆಸ್ಟು ಕೆಲವ್ರಿಗೆ ಇರೋಲ್ಲ, ಸುಮ್ಮನೆ ಬೈ ಫೋರ್ಸಬ್ಲಿ ಕಳಿಸ್ತಾರೆ. ಆ ಥರ ಆಗಬಾರ್ದು. ಟೂಲ್ ಮೇಕಿಂಗ್ ಇಟ್ಸ್ ವೆರಿ ವೆರಿ ಹೈ ಸ್ಕಿಲ್ ಕೋರ್ಸ್ ಇದು. ಈವನ್ ಇಂಜಿನಿಯರ್ಸ್ ಕೂಡ ಮಾಡೋಕ್ಕಾಗಲ್ಲ. ನಾನು ಫಾರ್ ಎಕ್ಸಾಂಪಲ್ ನಾನು ಇಂಜಿನಿಯರ್ಸ್ಗಳಿಗೂ ನಾನು ಸುಮಾರು ಸರಿ ಟೂಲ್ ಮೇಕಿಂಗ್ ಹೇಳ್ಕೊಟ್ಟಿದ್ದೀನಿ ಪ್ರಾಕ್ಟಿಕಲಾಗಿ. ಯಾಕೆಂದರೆ ನಮ್ಮ ಪಿ ಜಿ ಸ್ಟೂಡೆಂಟ್ಸ್ ಬರೋರು ಪೋಸ್ಟ್ ಗ್ರ್ಯಾಜುಯೇಟು, ಆಗ ನನ್ನ ಟೂಲಿಂಗ್ ಡಿಪಾರ್ಟ್ಮೆಂಟಿಗೆ ಬರೋರು. ನಾನು ಅಸೆಂಬ್ಲಿ ಮಾಡುವಾಗ ಅವ್ರಿಗೆಲ್ಲ ಎಕ್ಸ್ಪ್ಲೇನ್ ಮಾಡಿ ಅವ್ರಿಗೆಲ್ಲ ಹೇಳ್ಕೊಡ್ತಾಯಿದ್ದೆ. ಟೂಲ್ ಮೇಕಿಂಗ್ ಇಟ್ಸ್ ಎ ವೆರಿ 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 ವ್ಯಾಸ್ಟ್ ಸಬ್ಜೆಕ್ಟ್. ಅಂದರೆ ಸ್ಕಿಲ್ಡ್ ಸಬ್ಜೆಕ್ಟ್ ಅದು. ತುಂಬ ಕಲಿಯೋದಿದೆ. ಸೊ ಇವಾಗ ಡಿಪ್ಲೊಮಾ ಇನ್ ಮೆಕ್ಯಾನಿಕಲ್ ಅಂತ ಹೇಳ್ತಾರೆ, ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಅಂತ ಹೇಳ್ತಾರೆ, ಡಿಪ್ಲೊಮಾ ಇನ್ ಕಂಪ್ಯೂಟರ್ ಸೈನ್ಸ್ ಅಂತ ಹೇಳ್ತಾರೆ. ಆ ಪರ್ಟಿಕ್ಯುಲರ್ ಲೈನಲ್ಲಿ ಹೋಗ್ಬೇಕಷ್ಟೆ. ಬಟ್ ಟೂಲ್ ಮೇಕಿಂಗ್ ಆಗಲ್ಲ. ನಿಮಗೆ ಕನ್ವೆನ್ಷನಲ್ಲಿ ಅಂದರೆ ಮಿಲ್ಲಿಂಗು, ಟರ್ನಿಂಗು, ಡಿಫ್ರೆಂಟ್ ಮಿಷಿನ್ ಆಪ್ರೇಷನ್ಸ್ ನಡೆಯುತ್ತೆ. ಸೊ ನೀವು ಈ ಟೂಲ್ ಮೇಕಿಂಗ್ ಕಲ್ತ್ರೆ ಯು ಕ್ಯಾನ್ ಸರ್ವೈವ್ ಎನಿವೇರ್. ಅಂದರೆ ಯು ಕ್ಯಾನ್ ಆಪ್ರೇಟ್ ಎನಿ ಮಿಷಿನ್ಸ್. ನಾನು ಪರ್ಟಿಕ್ಯುಲರ್ ಇದೇ ಮಿಷಿನ್ನು, ನಾನು ಇದೇ ಇರ್ತೀನಿ, ನನ್ನ ಕೋರ್ಸ್ ಇದೆ ಅಂತ ನನಗೆ ಆಗಲ್ಲ. ಟೂಲ್ ಮೇಕರ್ ಇಟ್ಸ್ ಫುಲ್ ಹೋಲ್ ಸಬ್ಜೆಕ್ಟ್ ಅದು. ಅಂದರೆ ಎಲ್ಲ ಕಡೆ ನೀವು ಕವರ್ ಮಾಡ್ಕೋಬೋದು. ನೀವು ಜಾಬ್ ಆಪರ್ಚುನಿಟೀಸ್ಗೆ ಹೋದಾಗ ಟೂಲ್ ಮೇಕರ್ ಕೇಳ್ತಾರೆ, ಬಟ್ ನಾಳೆ ನೋಡಪ್ಪ ನಿಮಗೆ ಟೂಲ್ ಮೇಕಿಂಗ್ ಇದಿಲ್ಲ, ನೀನು ಇದು ಆಪ್ರೇಟ್ ಮಾಡ್ಬೇಕಂದ್ರೆ ಯು ಶುಡ್ ಬಿ ರೆಡಿ ಟು ಆಪ್ರೇಟ್ ಇಟ್. ಈಗ ಮಾರ್ಕೆಟ್ ಇರೋದೇ ಹಾಗೆ. ಇಲ್ಲ ನಾನು ಇದೇ ಮಾಡಬೇಕು ಅದೇ ಮಾಡಬೇಕು ಅಂತಿಲ್ಲ, ಆ ಥರ ಇದೆ. ಸ್ಟೂಡೆಂಟ್ಸು ಬರ್ತಾಯಿದ್ದಾರೆ, ಬಂದಮೇಲೆ ತುಂಬ ಕಾನ್ಸಂಟ್ರೇಟಿಂದ ಈ ಕೋರ್ಸ್ ಮಾಡಬೇಕು, ಬೇಜಾರು ಮಾಡ್ಕೋಬಾರ್ದು. ಈ ಕೋರ್ಸ್ ಮೇಲೆ ಇನ್ವಾಲ್ವ್ ಮಾಡಿಬಿಟ್ರೆ ದಯವಿಟ್ಟು ಇದು ಮಾಡಿದ್ರೆ ಒಂದು 4 ವರ್ಷ ಕಷ್ಟಪಟ್ಟು ಹೋದರೆ 40 ವರ್ಷ ಜೀವನ ಮಾಡ್ಬೋದು. ಅದು ಸ್ಟೂಡೆಂಟ್ಸ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಬಟ್ ಸ್ಟೂಡೆಂಟ್ಸ್ಗೆ ಇನ್ನೊಂದು ಮುಖ್ಯವಾಗಿ ಹೇಳಬೇಕು ಅಂದರೆ ತುಂಬ ಬೈ ಫೋರ್ಸಬ್ಲಿ ಬರಬೇಡಿ ಈ ಕೋರ್ಸ್ಗೆ. ತುಂಬ ಇಂಟ್ರೆಸ್ಟಾಗಿ ಬಂದಮೇಲೆ ತುಂಬ ಇಂಟ್ರೆಸ್ಟಾಗಿ ಕಲೀರಿ. ಕಲಿತು ನಿಮ್ಮ ಜೀವನ ನೀವು ರೂಪಿಸ್ಕೋಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಒಟ್ಟಾರೆ ಈ ಸಂಸ್ಥೆಗೆ ಇಲ್ಲಿರೋ ನಮ್ಮ ಎಲ್ಲ ಅಧಿಕಾರಿಗಳಿಗೆ, ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಸಾಹೇಬ್ರಿಗೆ, ಎಲ್ಲ ಅಧಿಕಾರಿಗಳಿಗೂ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನಾನು ಈ ಮಟ್ಟಕ್ಕೆ ಬರಬೇಕಾದ್ರೆ ಈ ಸಂಸ್ಥೆನೇ ಕಾರಣ. ಮೇಲಾಗಿ ಇದರಿಂದ ಒಂದು ಸಕ್ಸಸ್ಫುಲ್ ಲೈಫು ಅಚೀವ್ ಆಗಿದೆ ನನ್ನ ಕಡೆಯಿಂದ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಭವಿಷ್ಯದ ತಂತ್ರಜ್ಞಾನ